ನಿನಗಾಗಿ ಭಾಗ 95. ತುಂಬ ಕಷ್ಟಪಡುತ್ತಿದ್ದರು. ಅಜ್ಜಿ ದಮಯಂತಿ ಏನು ಮಾಡುತ್ತಾಳೋ ಅವಳು ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ಮಾಡದೇ ಇರಲಿ ಅಂತ. ಅವಳು ಮಧ್ಯರಾತ್ರಿ ವಿಕ್ರಮ್ಗೆ ಹೇಳದೆ ಡ್ರೈವರ್ ಜೊತೆ ಕಾರಿನಲ್ಲಿ ಒಬ್ಬಳೇ ಹೋಗುತ್ತಿದ್ದರಿಂದ ಅಜ್ಜಿ ಕೂಡ ಅವಳನ್ನು ಫಾಲೋ ಮಾಡುತ್ತಾ ತುಂಬ ಟೆನ್ಷನ್ನಲ್ಲಿ ಇದ್ದರು. ಸ್ವಲ್ಪ ಹೊತ್ತಿಗೆ ದಮಯಂತಿ ಒಂದು ದೊಡ್ಡದಾದ ಬಂಗಲೆಯ ಬಳಿ ಹಿಡಿದಳು. ಅದು ಫಾರ್ಮ್ ಹೌಸ್ ರೀತಿ ಅನಿಸುತ್ತಿದೆ. ಇದನ್ನು ತುಂಬ ಸಲ ನೋಡಿದ ಅನುಭವ ನನಗೆ. ಈ ಕತ್ತಲೆಯಲ್ಲಿ ನನಗೆ ಸರಿಯಾಗಿ ತಿಳಿಯುತ್ತಿಲ್ಲ. ಅವಳು ಇಳಿದು ಹೋದ ಸ್ವಲ್ಪ ಹೊತ್ತಿಗೆ ನಾನೇ ಕೂಡ ಕಾರಿನಿಂದ ಇಳಿದೆ. ಎದೆ ಬಡಿದುಕೊಳ್ಳುತ್ತಿದೆ. ನನ್ನನ್ನು ಸಮಾಧಾನ ಮಾಡಲು ಯಾರೂ ಇಲ್ಲ, ಏಕೆಂದರೆ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ನೋಡುವ ಶಕ್ತಿ ನನಗೆ ಇಲ್ಲ. ಆದರೆ ದಮಯಂತಿಗೆ ಇದೆಲ್ಲ ತಿಳಿದಿಲ್ಲ. ಒಂದು ಕಷ್ಟವನ್ನು ಸರಿ ಮಾಡಲು ಅವಳು ಬಂದಿದ್ದಾಳೆ. ಆದರೆ ಅದರ ಜೊತೆ ಇನ್ನೊಂದು ಕಷ್ಟ ಅವಳ ಬೆನ್ನ ಹಿಂದೆ ಇದೆ. ಅಜ್ಜಿ ಎಷ್ಟೇ ಒಳ್ಳೆಯವರಾದರೂ ಅವರು ವಿಕ್ರಮ್ ಅಜ್ಜಿ. ಅವರ ಮೊದಲ ಆದ್ಯತೆ ವಿಕ್ರಮ್ ಇರುತ್ತಾನೆ ಅಲ್ಲವೇ? ಒಳಗೆ ಹೋದ ತಕ್ಷಣ ಮೇಲಿನಿಂದ ಹೂವಿನ ಮಳೆ ಸುರಿಯುತ್ತಿತ್ತು. ಅವಳಿಗೆ ಆಶ್ಚರ್ಯ, ಭಯ ಎಲ್ಲ. ಅವಳು ಹೆದರಿಕೊಂಡಿದ್ದಳು. ತುಂಬ ಖುಷಿಯಿಂದ ಕುಣಿಯುತ್ತಿದ್ದಳು. ಇದನ್ನೆಲ್ಲ ವಿಕ್ರಮ್ ಮಾಡಿದ್ದರೆ, ಆದರೆ ಇದನ್ನೆಲ್ಲ ಬೇರೆ ಪರಪುರುಷನಿಂದ ಮಾಡಿಸಿಕೊಳ್ಳುತ್ತಿರುವುದು ಅವಳಿಗೆ ದುಃಖವಾಗುತ್ತಿದೆ. ಅವಳು ಮೇಲೆ ನೋಡಿದರೆ ಅಲ್ಲಿ ಯಾರೂ ಕಾಣಿಸಲಿಲ್ಲ. ನಂತರ ಪ್ರಪೋಸ್ ಮಾಡುತ್ತಿದ್ದಾನೆ ವಿಕ್ಕಿ. ಕೆಳಗೆ ಮಂಡಿ ಊರಿ ಕುಳಿತುಕೊಂಡು ಅವಳಿಗೆ ಒಂದು ರೀತಿ ಭಯವಾಯಿತು. ಅವಳು ಏನೂ ಮಾತನಾಡದೆ ಸೈಲೆಂಟ್ ಆಗಿ ಇದ್ದಾಳೆ. ಏಕೆ? ಮೊದಲಾದರೆ ನಾನು ಪ್ರಪೋಸ್ ಮಾಡಿದರೆ ನೀನು ಕೂಡ ಕೆಳಗೆ ಕುಳಿತುಕೊಳ್ಳುತ್ತಿದ್ದೆ, ಇಲ್ಲವಾದರೆ ನನ್ನನ್ನು ಮೇಲೆ ಹೇಳಿಸುತ್ತಿದ್ದೆ. ಇಂದು ಏಕೆ ಈ ಮೌನ? ಏನಾದರೂ ಹೇಳು, ಪ್ರೀತಿಸು ನನ್ನನ್ನು ಅಂತ ಪದೇ ಪದೇ ಹೇಳುತ್ತಿದ್ದಾನೆ. ಅವಳಿಗೆ ಗೊತ್ತು, ಅವನು ಹೇಳಿದ ಕೆಲಸ ನಾನು ಮಾಡಿಲ್ಲವಾದರೆ ನನಗೆ ಇನ್ನೂ ಕಾಟ ಕೊಡುತ್ತಾನೆ ಅಂತ. ಅವನನ್ನು ಮುಟ್ಟುವ ಶಕ್ತಿ ಇಲ್ಲದಿದ್ದರೂ ಕೂಡ ನಿಧಾನವಾಗಿ ಅವನನ್ನು ಮೇಲೆ ಇಳಿಸಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಅಜ್ಜಿ ಒಳಗೆ ಬರುತ್ತಿದ್ದಳು. ಅಜ್ಜಿ ಬರುವುದನ್ನು ಗಮನಿಸಿದ ವಿಕ್ಕಿ ದಮಯಂತಿಯನ್ನು ತಬ್ಬಿಕೊಳ್ಳುತ್ತಾನೆ. ಅಜ್ಜಿ ಬರುವುದನ್ನು ಅವನು ಮೊದಲೇ ಪ್ರಿಡಿಕ್ಟ್ ಮಾಡಿದ್ದ, ಏಕೆಂದರೆ ಇದೆಲ್ಲ ಪ್ರೀ ಪ್ಲ್ಯಾನ್. ಅವನಿಗೆ ಗೊತ್ತು ಅಜ್ಜಿ ಅಲ್ಲೇ ಕೂಡ ಸ್ಟೇ ಆಗಿದ್ದಾರೆ. ಅವರಿಗೆ ನಿದ್ದೆ ಬರುವುದಿಲ್ಲ. ಅವರು ನೋಡುತ್ತಾರೆ, ಬರುತ್ತಾರೆ. ಇಲ್ಲವಾದರೆ ವಿಕ್ರಮ್ ಅವಳ ಹಿಂದೆ ಬರುವ ರೀತಿ ನಾನು ಮಾಡುತ್ತಿದ್ದೆ. ಅವನ ಫೋನ್ ನಂಬರ್ ನನ್ನ ಬಳಿ ಇತ್ತು. ಅಜ್ಜಿ ಬೆಂದರೂ ಕೆಲಸ ಇನ್ನೂ ಸುಗಮವಾಗುತ್ತದೆ. ವಿಕ್ರಮ್ ಆದರೆ ಕುರುಡು ಪ್ರೀತಿಯಲ್ಲಿ ಎಲ್ಲವನ್ನೂ ಮರೆಸಿಬಿಡುತ್ತಿದ್ದ. ಆದರೆ ಆ ರೀತಿ ಮಾಡುವುದಿಲ್ಲ ಅಂತ ಇವನು ಮನಸ್ಸಿನಲ್ಲಿ ಜೋರಾಗಿ ನಗುತ್ತಿದ್ದಾನೆ. ಅವಳನ್ನು ತಬ್ಬಿಕೊಂಡ. ಅವಳು ಬಿಡು ಅಂತ ಹೇಳಿದರೂ ಕೂಡ ಬಿಡುತ್ತಿಲ್ಲ. ನಂತರ ಅವಳ ಮುಖದ ಹತ್ತಿರ ಅವನ ಮುಖ ತಂದ. ಅವನ ಬಿಸಿ ಉಸಿರು ಅವಳ ಮುಖದ ಹತ್ತಿರ ಬಂದಂತೆ ಅವಳಿಗೆ ಅಸಹ್ಯವಾಗುತ್ತಿದೆ. ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದರೂ ಕೂಡ ಅವನು ತುಂಬ ಪ್ರಸನ್ನವಾಗಿ ನಗುತ್ತಿದ್ದಾನೆ. ಹಿಂದೆಯಿಂದ ನೋಡುತ್ತಿದ್ದ ಅಜ್ಜಿಗೆ ವಿಕ್ಕಿ ಮಾತ್ರ ಕಾಣುತ್ತಿದ್ದಾನೆ. ದಮಯಂತಿಯ ಮುಖ ಕಾಣುತ್ತಿಲ್ಲ. ಅವಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾಳೆ ಪಾಪ. ಆದರೆ ಇವನು ಅದನ್ನು ಒಪ್ಪುತ್ತಿಲ್ಲ. ಈಗ ಏನು ಮಾಡುತ್ತಾಳೋ? ನಿಜವಾಗಲೂ ಇವಳು ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಅವರಿಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡಿರುವಂತೆ ಹೊರಗಡೆಯಿಂದ ಕಾಣಿಸಿತು. ಜೊತೆಗೆ ಅವನು ತನ್ನ ಮುಖವನ್ನು ಅವಳ ಮುಖದ ಹತ್ತಿರ ತಂದಿದ್ದರಿಂದ ಇಬ್ಬರು ಪರಸ್ಪರ ತುಟಿಗಳಿಗೆ ಮುತ್ತು ಕೊಡುವಂತೆ ಅನಿಸುತ್ತಿತ್ತು. ಕೊನೆಗೆ ಅಜ್ಜಿ ಅಲ್ಲೇ ಕುಸಿದಳು. ಮಧ್ಯಾಹ್ನ ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅನ್ನುವ ವಿಷಯ ತಿಳಿಯಿತು. ಈಗ ನೋಡಿದರೆ ಅವಳು ವಿಕ್ಕಿಯ ಜೊತೆ ಇದ್ದಾಳೆ. ವಿಕ್ಕಿಯನ್ನು ನನ್ನ ಮೊಮ್ಮಗಳು ತುಂಬ ಪ್ರೀತಿ ಮಾಡಿದ್ದಳು. ಆದರೆ ಇವಳು ಸ್ವಂತ ಅತ್ತಿಗೆಯೇ ಅವನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಕೋಮಾದಿಂದ ನನ್ನ ಮೊಮ್ಮಗಳು ಎದ್ದರೆ ನಾನು ಅವಳಿಗೆ ಏನು ಉತ್ತರ ಕೊಡಲಿ? ಅಜ್ಜಿಗೆ ಭಯವಾಗುತ್ತಿರುತ್ತದೆ. ಅಜ್ಜಿಗಿಂತ ಜಾಸ್ತಿ ದಮಯಂತಿಗೆ ಭಯವಾಗುತ್ತಿರುತ್ತದೆ. ಅಳಲು ಶುರು ಮಾಡುತ್ತಾಳೆ. ಅಜ್ಜಿಗೆ ತುಂಬ ಹೊತ್ತು ಅವರಿಬ್ಬರನ್ನು ನೋಡಲು ಇಷ್ಟವಾಗುವುದಿಲ್ಲ. ಅದಕ್ಕೆ ಅವಳು ಕಷ್ಟವಾದರೂ ಕೂಡ ನಿಧಾನವಾಗಿ ಎದ್ದು ಹೋಗುತ್ತಾಳೆ. ಇಷ್ಟು ದಿನ ತುಂಬ ಒಳ್ಳೆಯವಳು ಅಂತ ಮುಖವಾಡ ಹಾಕಿಕೊಂಡಿದ್ದವಳ ಕೆಟ್ಟ ಮುಖವನ್ನು ಇಂದು ನೋಡಿ ಅಜ್ಜಿ ತುಂಬ ಭಯಪಟ್ಟರು. ಆದರೆ ಇಲ್ಲಿ ದಮಯಂತಿ ಕೂಡ ಬಲಿಪಶು. ಯಾರೋ ಅದನ್ನು ಹೇಳುತ್ತಾರೆ ಅಜ್ಜಿಗೆ. ಅಜ್ಜಿಗೆ ಇಷ್ಟು ಭಯ, ಇಷ್ಟು ಹಿಂಸೆ ಎಂದು ಆಗಿರಲಿಲ್ಲ. ಮುಗಿದು ಹೋಗುತ್ತಿರುವ ಜೀವನ ದೇವರ ನೆನಪಲ್ಲೇ ಕಳೆದು ಬಿಡಬೇಕು ಅಂತ ಯೋಚಿಸುತ್ತಿದ್ದಳು. ಆದರೆ ಇಂದು ಇದನ್ನೆಲ್ಲ ನೋಡಿ ಅಜ್ಜಿ ಆತಂಕಕ್ಕೆ ಒಳಗಾದಳು. ಅಲ್ಲೇ ಹೊರಗೆ ಬಂದು ಕೆಳಗೆ ಕುಸಿದಳು.
ಕೊನೆಗೆ ಅವಳು ತನ್ನ ಕಾಲನ್ನು ಅವನ ಕಾಲಿನ ಮೇಲೆ ಜೋರಾಗಿ ಗುದ್ದಿದಳು. ಅವನಿಗೆ ಅಜ್ಜಿಯು ಹೊರಗೆ ಇದ್ದಿದ್ದರಿಂದ ಜೋರಾಗಿ ಕಿರುಚಲು ಸಾಧ್ಯವಾಗದೆ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವನಿಗೆ ಭಯ. ಅಜ್ಜಿ ಹೋದ ಮೇಲೆ ಇವಳು ಹೋಗಲಿ, ಇಲ್ಲವಾದರೆ ಅಜ್ಜಿ ಬಂದಿದ್ದಾಳೆ ಅಂತ ತಿಳಿದು ಅವಳು ಇಲ್ಲೇ ಎಲ್ಲವನ್ನು ಕ್ಲಿಯರ್ ಮಾಡಿಬಿಡುತ್ತಾಳೆ. ಅಜ್ಜಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಅದು ಎಂದೂ ಕೂಡ ಆಗಬಾರದು. ದಮಯಂತಿ ನನ್ನವಳು ಅಂತ ಅಂದುಕೊಂಡಿದ್ದೆ, ಆದರೆ ಅವಳು ಈಗ ನನಗೆ ಮೋಸ ಮಾಡುತ್ತಿದ್ದಾಳೆ. ಆ ಮೋಸಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕು. ಅಷ್ಟು ಸುಲಭವಾಗಿ ಅವಳನ್ನು ನಾನು ಬಿಟ್ಟು ಬಿಡುವುದಿಲ್ಲ. ಅವಳು ನರಕಯಾತನೆ ಅನುಭವಿಸಬೇಕು ಅಂತ ಮನಸ್ಸಿನಲ್ಲಿ ನಗುತ್ತಿದ್ದಾನೆ ವಿಕ್ಕಿ. ಅಜ್ಜಿ ಕಾರ್ ಪಾಸಾದ ನಂತರ ವಿಕ್ಕಿ ನಿಧಾನವಾಗಿ ಅವಳನ್ನು ತನ್ನ ಬಾಹುಗಳಿಂದ ಬಿಟ್ಟ. ಅವಳಿಗೆ ಹೋದ ಪ್ರಾಣ ಬಂದಂತೆ ಆಯಿತು. ಇಷ್ಟು ಹೊತ್ತು ಕಾಟ ಕೊಟ್ಟ ಮನುಷ್ಯ ಸಡನ್ನಾಗಿ ಬಿಟ್ಟಿದ್ದು ನೋಡಿ ಅವಳಿಗೆ ಒಂದು ರೀತಿ ಸಮಾಧಾನವಾಯಿತು. ಅವನ ಹಿಂದೆ ತಿರುಗಿ ಕೂಡ ನೋಡದೆ ಅವಳು ಓಡಿ ಹೋದಳು. ತಾನು ಬಂದಿದ್ದ ಕಾರಿನಲ್ಲಿ. ವಿಕ್ಕಿ ಅವರಿಬ್ಬರ ಕಾರು ಒಂದಾದ ಮೇಲೆ ಒಂದು ಹೋಗಿದ್ದನ್ನು ನೋಡಿ ಖುಷಿಪಟ್ಟ. ಸದ್ಯ ನಾನು ಬೆಂಕಿ ಕಡ್ಡಿ ಹಚ್ಚಿದ್ದೇನೆ, ಅದು ಹತ್ತಿಕೊಂಡು ಉರಿಯಬೇಕು ಅಷ್ಟೆ. ದಮಯಂತಿಯ ಜೀವನ ಹಾಳಾಗುವುದನ್ನು ನನ್ನ ಕಣ್ಣಿಂದ ನೋಡಬೇಕು. ಅವಳು ನನ್ನ ಕಾಲ ಕೆಳಗಡೆ ಬಂದು ನನಗೆ ಆಶ್ರಯ ನೀಡು, ನನಗೆ ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ಕೇಳಬೇಕು. ಕಾಲೇಜಿನಲ್ಲಿ ಅಷ್ಟು ವರ್ಷಗಳ ಕಾಲ ಅವಳ ಹಿಂದೆ ಮುಂದೆ ಸುತ್ತುತ್ತಿದ್ದೆ. ಅವಳ ಕಿರುಬೆರಳನ್ನು ಕೂಡ ಮುಟ್ಟಿಲ್ಲ. ಆದರೆ ಅವಳು ನನಗೆ ತಿಳಿಯದೆ ಶ್ರೀಮಂತ ಸಿಕ್ಕಿದ ಅಂತ ಮದುವೆ ಆಗಿದ್ದಾನೆ. ಅವನು ತುಂಬ ಕ್ರೂರವಾಗಿ ನಗುತ್ತಿದ್ದಾನೆ. ಅವನು ನಗುವುದನ್ನು ನೋಡಿದರೆ ದಮಯಂತಿಯ ಜೀವನ ಹಾಳು ಮಾಡಲು ಇನ್ನೂ ಏನೇನು ಮಾಡುತ್ತಾನೆ ಅಂತ ಅನಿಸುತ್ತದೆ. ಇತ್ತ ವಿಕ್ಕಿ ಇವಳ ಜೀವನ ಹಾಳಾಗಲು ಹೊಸ ಪ್ಲ್ಯಾನ್ ಮಾಡುತ್ತಿದ್ದರೆ ಅತ್ತ ವಿಕ್ರಮ್ನ ಅಮ್ಮ ಮತ್ತು ಕಿರಣ್ ಇಬ್ಬರೂ ಸೇರಿಕೊಂಡು ಅವರಿಬ್ಬರನ್ನು ದೂರ ಮಾಡಲು ಹೊಸ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಪಾಪಿಗಳು. ವಿಕ್ರಮ್ನ ಅಪ್ಪನನ್ನು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಕಳಿಸಿದ್ದಾರೆ. ದಿನಗಳು ಕಳೆದಂತೆ ವಿಕ್ರಮ್ನ ತಂಗಿಯ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿ ಇದೆ. ಅವಳು ಸಂಪೂರ್ಣವಾಗಿ ಹುಷಾರಾಗಿ ಹೊತ್ತಿಗೆ ಇವಳನ್ನು ಮನೆಯಿಂದ ಹೊರಗೆ ಹಾಕಬೇಕು. ಏಕೆಂದರೆ ಅವಳಿಗೆ ನೋವಾದಾಗ ದಮಯಂತಿ ಕೂಡ ಇದ್ದಳು. ಅವಳ ಮುಖವನ್ನು ನೋಡಿದರೆ ನನ್ನ ಮಗಳು ಸಹಿಸುವುದಿಲ್ಲ, ಬೇಗ ಕಳಿಸೋಣ ಅಂದರೆ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟುಕೊಂಡಿದ್ದಾಳೆ. ಆ ಮಗು ವಿಕ್ರಮ್ದಾದರೂ ಕೂಡ ಅದರ ಮೇಲೆ ನನಗೆ ಪ್ರೀತಿ ಇಲ್ಲ. ಆದರೆ ಎಲ್ಲ ಆಸ್ತಿಯಲ್ಲಿ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಸಂಪಾದನೆ ಮಾಡಿರುವುದು ವಿಕ್ರಮ್. ಅದಕ್ಕಾದರೂ ನಾನು ಸುಮ್ಮನೆ ಇರಬೇಕು. ಅವಳು ಎಲ್ಲ ಆಸ್ತಿಯು ನನ್ನ ಗಂಡನದು, ನನ್ನ ಮಗುವುದು ಅಂದರೆ ಮೊದಲು ವಿಕ್ರಮ್ಗೆ ಅವಳ ಮೇಲೆ ಅಸಹ್ಯ ಬರಬೇಕು, ನಂತರ ಅವರಿಬ್ಬರನ್ನು ದೂರ ಮಾಡಬೇಕು ಅಂತ ಯೋಚಿಸಿದರು. ಅವನು ಹೇಳುತ್ತಿದ್ದ, ಹೇಗಿದ್ದರೂ ದಮಯಂತಿ ವಿಕಿಯ ಹಳೆಯ ಗರ್ಲ್ಫ್ರೆಂಡ್ ಅಂತ ಹೇಳುತ್ತಿದ್ದೀರಾ? ಅವರಿಬ್ಬರ ಮಧ್ಯೆ ಈಗಲೂ ಕೂಡ ಸಂಬಂಧ ಇದೆ ಅನ್ನುವ ಅನುಮಾನ ವಿಕ್ರಮ್ಗೆ ಬರಬೇಕು. ಅಷ್ಟು ನೀವು ಮಾಡಿ, ಮುಂದೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಕಿರಣ್ ಹೇಳಿದಾಗ ವಿಕ್ರಮ್ನ ಅಮ್ಮನಿಗೆ ತುಂಬ ಖುಷಿಯಾಯಿತು. ಕೊನೆ ಪಕ್ಷ ಒಬ್ಬರಾದರೂ ನಾನು ಹೇಳುವ ಮಾತನ್ನು ಕೇಳುತ್ತಾರೆ ಅಂತ. ಇಬ್ಬರು ಒಬ್ಬರಿಗೊಬ್ಬರು ಸರಿ ಇದ್ದಾರೆ. ಇವುಗಳ ಮಧ್ಯೆ ತನಗೆ ಏನೂ ಗೊತ್ತೇ ಇಲ್ಲ ಅನ್ನುವ ರೀತಿ ವಿಕ್ರಮ್ ತುಂಬ ಮುಗ್ಧವಾಗಿ ಮಲಗಿದ್ದಾನೆ. ಅವನ ಪಕ್ಕ ಇರುವ ದಿಂಬನ್ನು ದಮಯಂತಿ ಅಂತ ಅಂದುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ಪಾಪ, ಅವನ ಸುಂದರವಾದ ಬದುಕು ಹಾಳಾಗಲಿ ಅಂತ ಅವನ ಸ್ವಂತ ತಾಯಿ ಮತ್ತು ಗೆಳೆಯ ಪ್ರಯತ್ನ ಪಡುತ್ತಿದ್ದರೆ ಇತ್ತ ಅವನಿಗೆ ಸಹಾಯ ಮಾಡುವ, ಅವನ ಸಪೋರ್ಟ್ಗೆ ನಿಲ್ಲುವ ಅವನ ಅಜ್ಜಿ ಇಂದು ದಮಯಂತಿಯನ್ನು ಅನುಮಾನಿಸುತ್ತಿದ್ದಾಳೆ. ಇವುಗಳ ಮಧ್ಯೆ ಅವನ ಸರ್ವಸ್ವವಾದ, ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಮಿಗಿಲಾದ ದಮಯಂತಿಯ ಜೊತೆಗೆ ಸಂಬಂಧ ಮುರಿದು ಹೋಗುತ್ತದೆ ಏನೋ. ಕಾದು ನೋಡಿ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.